ನಿಂತ್ಕೊಳ್ಳಿ, ನೀವಲ್ಲೇ ನಿಂತ್ಕೊಳ್ಳಿ, ಸ್ವಲ್ಪ ಹೊತ್ತಲ್ಲೇ ನಿಂತ್ಕೊಳ್ಳಿ. ಹೇಳ್ತೀನಿ, ನಾನು ಕೇಳ್ತೀನಿ. ನಾನೇನು ಆಗಲ್ಲ ಅಂತ ಹೇಳಿದ್ನ ಈಗ? ನೀವು ಅಲ್ಲಿ ಬರೋದು ಎಂಥರೊಂದು ಹೇಳೋದು, ಅವನು ಮೊದಲೇ ಒಂಥರ ಸಿಟ್ಟಲ್ಲದಾನೆ. ಯಾರು ಏನು ಹೇಳಿದ್ರು ಮೈ ಮೇಲೆ ಬರ್ತಾನೆ. ಅದಕ್ಕೆ ನಾನು ಎಂಥದನ್ನೂ ಹೇಳಲ್ಲಪ್ಪ ಅವನಿಗೀಗ. ಪ್ರಭಾಕರಂದು ಅತಿ ಆಗ್ತದೆ ಒಂದೊಂದು ಸತಿ. ಅಲ್ಲ, ಪೂರ್ತಿ ಕೆಲಸ ಇವನೇ ಮಾಡಬೇಕು, ಬರವಣಿಗೆ ಪೂರ್ತಿ ಇವನೇ ಮಾಡಬೇಕು ಅನ್ನೋದಾದ್ರೆ ಮತ್ತು ಅವನ್ನ ಇಟ್ಕೊಂಡಿದ್ದೆ ಅಂತಕ್ರೆ ಏನು ಅವನು ಹೊಟ್ಟೆ ಬರೆಯಕ್ಕ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡಿದ್ದ? ಅವನಿಗೇನು ಓದು ಬರಲ್ಲ. ಇವನಿಗೆ ಒಂದು 2 ದಿವಸ ಆಗದಿದ್ದಾಗಲೂ ಅವನಿಗೆ ಅಂಥದ್ದು ನೋಡ್ಕೊಳಕ್ಕಾಗಲ್ಲ ಅಂದರೆ ಅಲ್ಲಿ ಮಿಷಿನ್ ಇದ್ರೆ ಕೂರಕ್ಕಾಗಲ್ಲ. ಅಯ್ಯೋ ನಂಗೆ ಸೊಂಟ ನೋವು ಬೆನ್ನೋವು ಅಂತಾನೆ. ಇದನ್ನು ಮಾಡೋಕ್ಕಾಗ್ದಿದ್ರೆ ನೀವು ಕೊಟ್ಟು ಸಲಿಗೆ ಅಲ್ಲ. ಸ್ವಲ್ಪ ಸಣ್ಣ ಮಾತಾಡು. ಏನೋ ಅದಾನೆ, ಅವನು ಬರ್ದೇ ಇದ್ದಂಗೆ ಮಾಡಿಡಬೇಡ. ಅಮ್ಮನ ಕಡೆಯಿಂದ ಮಗುವಿನ ಕಡೆಯಿಂದ ಹಾಳು ಮಾಡ್ತಾನೆ ಬನ್ನಿ. ಯಾವುದು ಒಳ್ಳೇದು ಮಾಡೋಕ್ಕೆ ಹೋದರೂ ಅಲ್ಲಿ ಹೋಗಿ ಹಿಂಗೆ ಮಾಡಿದ್ರೆ ಇದ್ರ ನಂಗೆ ಅದಕ್ಕೆ ಅತ್ಲಾಗ ಎಲ್ಲ ಬಿಟ್ಟು ಬಿಸಾಕಿ ಬೆಂಗಳೂರು ಕಡೆ ಹೋಗೋಣ ಅಂತ ಕಾಣ್ತದೆ. ನೀವು ಉದ್ಧಾರ ಆಗೋ ಜಾತಿ ಅಲ್ಲ ನೀವು. ಎಷ್ಟು ಮಾಡಿದ್ರೂ ಅಷ್ಟೇ. ಇಂಥ ಒಳ್ಳೆ ಸೀಸನ್ನಲ್ಲಿ ಆ ಥರ ಆರ್ಡ್ರ್ ಬರ್ತಾಯಿದ್ದಾವೆ, ಇವನಿಗೆ ನೆಟ್ಟಿಗೆ ಹೋಗೋಕ್ಕಾಗಲ್ಲ ಒಂಚೂರು ಅಂತ ಹೇಳಿದ್ರೆ ಜನ ಇಬ್ಬರು ಬರ್ತಿದ್ದಾರೆ. ಈಗ ಅವರಿಗೂ 2-3 ದಿನದ ಸಂಬಳ ಕೊಡ್ಲಂತೆ. ಏನು ಮಾಡ್ತಾನೆ ನೀವು ಹಂಗಾರೆ? ಅಲ್ಲ ಮಾರಲ್ಲ, ಅದನ್ನೇ ಕೇಳ್ತೀನಿ ಅಂತೀನಿ. ಅದು ಯಾಕೆ ಹಂಗೆ ಮಾಡ್ತೀರಿ? ಸುಮ್ಮನೆ ಇರ್ತೀರಿ. ಯಾವತ್ತಾರು ಒಂದು ದಿವಸ ಶುರು ಮಾಡಿಬಿಟ್ರೆ ಮತ್ತೇನಿಲ್ಲ, ಬಿಡಾಟೇ ಇಲ್ಲ. 2-3 ದಿನ ಸಂಬಳ ಕೊಡಲ ಅನ್ನೋಕ್ಕೆ ಅವ್ನು ಎಂತ ಮಾಡ್ತಿದ್ದೆ? ಏನು ಗೆಣ್ಗೆ ಹರಿತಿದ್ನ ಪ್ರಭಾಕರ? ಅವ್ನು ಬಿಡಿಸಿ ಅಲ್ಲಿಂದ ಹೇಳ್ತೇನೆ. ಇವನೇ ಹೋಗಿ ಎಲ್ಲದನ್ನೂ ಮಾಡೋದಾದ್ಮೇಲೆ ಅವನದು ಎಂತಕ್ರಿ? ಅವನ ಬದಲು ನಾನೇ ಹೋಗಿ ಕುತ್ಕೋಬೋದೇನೋ ಅಂಗಡೀಲಿ. ನಿನ್ನ ನಾಲ್ಗೆ ಮಾತ್ರ ಭಾಳ ಉದ್ದ ಅದೇ ನೋಡು. ಅವ್ನು ಫೋನಲ್ಲಿ ಮಾತಾಡ್ತಾ ನನಗೆ ಬರ್ತೀನಿ ನಿಮ್ಮನೆ ಹತ್ರ ಅಂತ ಹೇಳ್ತಿದ್ದೆ. ಏನಲ್ಲಿ ಬಂದೇನ? ಏನು ಮಾಡ್ಬೇಕತ್ತ ನಿನ್ನ ಅಂತ ಫಸ್ಟ್ ಹೋಗಿ ನಿನ್ನ ಮಗನ ಎಬ್ಸ್ಕಿ ಬಾರೆ. ಏನು ಇವನೇ ಸೈ ರಾಜಕ್ಕಿಲ್ದಿದ್ದವ. ದಿನಕ್ಕೆ 1000 ಜನ ಈ ಥರ ಸಾಯ್ತಿರ್ತಾರೆ, ಹುಡ್ತಿರ್ತಾರೆ. ಹಂಗಂಥೇಳಿ ನಾವು ಇದು ಮಾಡ್ಕಿ ಕೂರಕ್ಕಾಗ್ತದ? ನಾನೇನಾರು ಈಗ ಅಚ್ಚಿಗೆ ಬಂದ್ರೆ ಮಾತ್ರ ನಾನು ಬುಡ್ದಿಂದ ಎಲ್ಲ ತೆಗೆದು ಕೊಡಕ್ಕೆ ಬಿಡ್ತೀನಿ. ನೀನೇ ಹೇಳಿ ಸಮ್ ಮಾಡೋದಾದ್ರೆ ಮಾಡು. ನನ್ನ ಸಿಟ್ಟು ನಾ ತಡ್ಕೊಂಡಿದ್ದೀನಿ. ಚೋಟ, ನಿಂಗೆ ಎಷ್ಟು ಸತಿ ಹೇಳದ ಬಾಗಿಲು ಚಿಲ್ಕೆ ಹಾಕಿ ಬೇಡ ಅಂತ? ಈ ಸೆಕೆಯಲ್ಲಿ ಅದು ಏನು ಉಬ್ಬೆ ಹಾಕ್ದಂಗೆ ಆಗ್ತದೆ. ಅದು ಹೆಂಗೆ ಇರ್ತೀಯ ಏನ ಮರಯ್ಯ? ಇಲ್ಲಿ ಮನೆ ಮನಸ್ಸರೇ ಇರೋದು. ಬಾಗಿಲು ಒಂದು ತೆಗೆದಿಟ್ರಿ ಏನಾಗ್ತದೆ ನೋಡೋಣ. ತೆಗಿ, ಬಾಗಿಲು ತೆಗಿ, ಈಚಿಗೆ ಬಾ ನೀನು. ಸೆಕೆ ಆದ್ರೆ ನಂಗೆ ಆಗೋದು, ನಾನು ಅನುಭವಿಸ್ತೀನಿ. ನಿಂಗೆ ಯಾಕಷ್ಟು ತಲೆ ಬಿಸಿ? ಅಯ್ಯೋ, ಬಾಗಿಲು ಹಾಕಿಂಡ್ರೂ ತಪ್ಪು, ತೆಗೆದ್ರೂ ತಪ್ಪು, ಮನೆಯಿಂದ ಹೊರಗೆ ಹೋದರೂ ತಪ್ಪು, ಮನೆ ಒಳಗಿದ್ರೂ ತಪ್ಪು, ಏನು ಮಾಡಿದ್ರೂ ತಪ್ಪೇ. ಯಾಕಾರು ಬದುಕಿದ್ದೀನಿ ಏನೋ ಅನ್ನಿಸ್ತದ ಒಂದೊಂದು ಸತಿ. ಹೊರಟೋಣ, ಏನು ದೊಡ್ಡ ಹುಡುಗ ಲಜ್ಜೆ ಮಾತಾಡ್ದಂಗೆ ಮಾತಾಡ್ತಾನೆ. ಹೀಗೆ ನನ್ನ ಒಳ್ಳೇದಕ್ಕೆ ನಾನು ಹೇಳಿದ್ದಲ್ಲ, ನಿಂಗೆ ಹೇಳಿದ್ದು. ಈಗ ಬಾಗಿಲು ಹಾಕಿರೋದಾರ ಕಡೆಗೆ ಹಾಕಿಬೋದು. ಪ್ರಭಾಕರ ಎಂತಕ್ಕೆ ಬತ್ತೀನಿ ಅಂತ ಹೇಳನಂತೆ, ಮನೆಗೆ ಬತ್ತೀನಿ ಅನ್ನಂತಪ್ಪ. ಅದು ಎಂಥ ಲೆಕ್ಕಾಚಾರ? ಅಲ್ಲಿ ಹೋದ ಒಂಚೂರ ಹೋಗಿ ಬರಬಾರ್ದಿತ್ತನ? ಅವನಿಗೂ ನಿಂಗೂ ಸಮಾತದೆ. ಯಾವ ಲೆಕ್ಕಾಚಾರನ ಎಂಥದ ಮಾತಾಡಿ ಕಳ್ಸೋಕ್ಕೆ ಹೇಳು. ನಾನು ಇನ್ನು ಆ ಕಡೆ ಹೋಗೋದೇ ಇಲ್ಲ. ನಾನು ಬೇರೆ ಏನಾರು ಕೆಲಸ ಮಾಡ್ತೀನಿ. ನಂಗೆ ಈ ಜವಾಬ್ದಾರಿ ಎಲ್ಲ ಬೇಡ. ಯಾರು ಮಿಷಿನ್ ತಂದ್ಕೊಂಡಾರೋ ಅವ್ರನ್ನೇ ಹೋಗಿ ಕೂರಕ್ಕೆ ಹೇಳು. ಅಲ್ಲಿ ಹೋದ್ರೆ ಅವರೊಂಥರ ನಾಟಕ ಮಾಡ್ತಾರೆ, ಮನೆಗೆ ಬಂದರೆ ನಿಮ್ಮದೊಂಥರ ನಾಟಕ. ನಾ ಎಲ್ಲಿಗೆ ಹೋಗೋದು ಇಲ್ಲ, ಎಂತ ಮಾಡೋದು ಇಲ್ಲ. ಓ, ಪ್ರಭಾಕರ್ ಗೊತ್ತಾದಾನೆ. ಸ್ವಲ್ಪ ಸಣ್ಣ ಮಾತಾಡ. ಎದ್ದು ಹೆರ್ಗೆ ಬಾ ಹೇಳ್ತೀನಿ. ಚೋಟ, ಮನೆ ಬಾಗಿಲಿಗೆ ಬಂದಾಗ ಮಾತಾಡ್ತಾ ಇದ್ರೆ ಏನು ತಿಳ್ಕೊತಾನ? ನೀ ಬಾ. ಏನಿಲ್ಲದೆ ಒಂದು ಇಷ್ಟು ಸಿಕ್ಕಿದ್ರೆ ಸಾಕು, ಇಷ್ಟುದ್ದ ಮಾಡಿ ಹೇಳ್ತಾನೆ ಊರು ತುಂಬ. ನೀನು ಹಿಂಗೆ ಮಾಡ್ಕಿ ಕುತ್ಕ. ಈಗ ಕಾಲಿ ಕೀಲು ಸೇರಿಸಿ ಎಂತೆಂತಾರೋ ಹೇಳ್ತಾನೆ. ಓ ಪ್ರಭಾಕರ, ಏನು ಮತ್ತೆ ಈ ಕಡೆ ಬಂದಲ್ಲ? ಫೋನ್ ಮಾಡಿದರೆ ಇವರಾಗಲಿ ಚೋಟು ಆಗಲಿ ಬತ್ತಿದ್ರಲ್ಲ. ಸುಮ್ಮನೆ ಪಾಪ ಅಲ್ಲಿಂದ ಇಲ್ಲಿ ತನಕ ಬರೋಕ್ಕೆ ಯಾಕೆ ಹೋದೆ ಹೇಳು? ಅಲ್ಲ, ಮನೆ ಬಾಗಿಲಿಗೆ ಬಂದಿದ್ದಕ್ಕೆ ಹಿಂಗೆ ಹೇಳ್ತಾರೆ ಅನ್ಬೇಡ. ಬರದೆ ಭಾಳ ದಿನನೂ ಆಗಿತ್ತು. ಬಾ, ಒಳಗೆ ಬಾ. ಎಂತ ಮಾಡೋದು ಮಾರ್ರ? ಒಂದು ಜವಾಬ್ದಾರಿ ಅಂತ ತಗೊಂಡ ಮೇಲೆ ಬರಲೇಬೇಕಾಗ್ತದೆ. ಈಗ ದೂರ ಆಗ್ತದೆ, ಇದಾಗ್ತದೆ ಅಂತ ಬಿಟ್ಕೊಂಡು ಕೂತ್ರೆ ಆಗ್ತದನ? ನಾ ಹಾಗೆಯ
ಒಂದು ಜವಾಬ್ದಾರಿ ತಗೊಂಡ್ಮೇಲೆ ಅದನ್ನು ಸರಿಯಾಗಿ ಮಾಡಬೇಕು. ಬೇರೆಯವರೆಲ್ಲ ಏನು ಮಾಡ್ದಂಗಲ್ಲ. ಇದು ಶೇಖರಣ್ಣ ಅದರ ನಿನ್ನ ಜವಾಬ್ದಾರಿ ನಾನು ಕಾಣ್ದಿದ್ದು ಬಾಯಲ್ಲಿ ಬಡಾಯಿ ಕುಚ್ಚಕ್ಬೇಕಾರೆ ಅದಾರೆ ಒಳಗದಾರೆ. ಏನು ತಲೆನೋವು ಅಂತಿದ್ರು. ತಲೆನೋವು ಅಂತ ಎಂತಕ್ಕೆ ಶುರು ಆಯ್ತು ಮರ್ರ? ಪಾಪ ಅವರಿಗೂ ತಲೆ ಬಿಸಿ ಜಾಸ್ತಿ. ಯಾವ್ದ್ಯಾವ್ದಕ್ಕಂತ ತಲೆ ಕೊಡ್ತಾರೆ. ಏನು ಸುಖ ಕಷ್ಟ ನೋಡ್ಕೊಳೋದು ಅಂದರೆ ಈ ಥರದ್ದು ಇದಕ್ಕೇನು ಕಮ್ಮಿ ಇಲ್ಲ. ನೀನು ಜೀವಮಾನ ಪೂರ್ತಿ ಇದರಲ್ಲೇ ಕಳೀತೀಯೇನು? ಇಲ್ಲ ಅಂತ ಒಂದು ಏನು ಇಲ್ಲ. ತಲೆನೋವು ಗೊತ್ತಿರ್ತದಲ್ಲ ಅವಾಗ ಕಾಯಿಲೆ ಏನು ಮರಕ್ಕೆ ಬರ್ತದ ನಮ್ಮ ಮನುಷ್ಯರಿಗೆ ಬರದೆ. ಇದು ಕೂತ್ಕ ಈಚೆ ಕೂತ್ಕ ಬಾ. ಚೋಟು ಎತ್ಲಕ್ಕೆ ಹೋಗ್ಯಾನೆ. ಏನು ಮಾಡೋದೀಗ? ಚೋಟು ಅದಾನೆ ಅಂದರೆ ಬರಕ್ಕೆ ಹೇಳಿ ಮಾತಾಡಬೇಕು ಅಂತಾನೆ. ಆ ಚೋಟು ನೋಡಿದ್ರೆ ಯಾರ ಹತ್ರನೂ ಮಾತಾಡಲ್ಲ. ಮಾತಾಡಿದ್ರೆ ಮೈ ಮೇಲೆ ಬರ್ತಾನೆ. ಇವು ಮಾತಾಡಿದ್ರೆ ಏನು ಸಿಟ್ಟು ಆಯ್ತಾನೆ ಏನು. ಈ ಕಡೆಗೆ ಅದನ್ನೇ ಊರು ತುಂಬ ಹೇಳ್ತಾ ಹೋತಾನೆ. ಹಂಗೆ ಹಿಂಗೆ ಅಂತ ಏನು ಮಾಡೋದಪ್ಪ? ಇಲ್ಲ ಅಂತಾನೆ ಹೇಳಸ ಏನು. ಮೀನಾಕ್ಷಕ್ಕ ಎಂತ ಪ್ರಭಾಕರ ಈಚೆ ಕೂತ್ಕ ಬಾ. ಎಂತ ಜ್ಞಾನ ಮಾಡ್ತಿದ್ದೀರಿ? ಚೋಟು ಅದನನು ಅಂದೆ. ಇಲ್ಲ ಚೋಟಿಲ್ಲ. ಎಂಥದ ಫ್ರೆಂಡ್ ಒಟ್ಟಿಗೆ ಕೂತ್ಕೊಂಡು ಓದನ ಬಾ ಅಂತ ಹೇಳಿದಂತೆ. ಹಾಗಾಗಿ ಹೋಗ್ಯಾನೆ ಗ್ರೂಪ್ ಸ್ಟಡಿಗೆ ಹೋಗ್ಯಾನೆ. ಬರೋದೊಂಚೂರು ತಡ ಆಗ್ತದೆ ಮರಯ್ಯ. ಇವ್ರು ಅದಾರೆ. ಎಂತ ಹೇಳೋದಿದ್ರೆ ಇವ್ರ ಹತ್ರ ಹೇಳು, ಇಲ್ದಿರು ನನ್ನ ಹತ್ರನೇ ಹೇಳು. ನಾ ಹೇಳ್ತೀನಿ, ಹಂಗೆ ಗೊತ್ತಾಗ್ತದೆ ನನಗೆ. ಚೋಟು ಇವತ್ತು ನಿಂಗೆ ಮಾತಿಗೆ ಸಿಕ್ಕೋದು ಕಷ್ಟ ಮರ. ಕೂತ್ಕ ಬಾ, ನಾ ಇವ್ರನ್ನ ಕರಿತೀನಿ. ಅಲ್ಲ ಮೀನಾಕ್ಷಕ್ಕ, ಒಂದು ಕೆಲಸ, ಶೇಖರಣನ ಎಬ್ಸ್ಬೇಡಿ. ಭಾಳ ತಲೆನೋವು ಅಂತ ಮಲ್ಗ್ಯಾರ ಎಂಥದ. ನಾನು ಹೇಳ್ಬೇಕಂದ್ರೆ ಚೋಟು ಹತ್ರನೇ ಮಾತಾಡ್ಕೊಂಡು ಹೋಗಕ್ಕೆ ಬಂದಿದ್ದು. ಅವು ಈಗ 2 ದಿನ ಆಯ್ತು ಅಂಗಡಿ ಕಡೆನೇ ಬರಲ್ಲ. ನೋಡು ಅತ್ಲಾಗ ನಾನೇ ಬಂದೆ. ಶೇಖರನ ಮನೆಯಲ್ಲೇ ಅದನ್ನೇ ಅಂದ್ರಪ್ಪ ಫೋನಲ್ಲಿ. ಹಂಗಾಗಿ ಬಂದೆ ನಾನು. ಈಗ ನೋಡಿದ್ರೆ ಇಲ್ಲ. ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನಾರು ಹೇಳೋಗೇನಾ? ಏನು ಬೆನ್ನಿಗೆ ಹಿಡಿದು ಬೇತಾಳ ಮಾಡ್ತಾನಪ್ಪ. ಇಲ್ಲ ಮರೆ, ಹೇಳಿ ಹೋಗ್ಲ. ಈಗ ನಾನು ಹಂಗೆ ಸಾಧಾರಣ ಕೇಳಲ್ಲ ಅವನ ಹತ್ರ. ಎಂತಾರು ಹಿಂಗೆ 108 ಕೆಲಸ ಇರ್ತಾವಲ್ಲ ಓದ ಬರೆಯೋ ಹುಡುಗರಿಗೆ, ಅವಕ್ಕೆ ಗೊತ್ತಿರಲ್ಲ ಎಷ್ಟೊತ್ತಿಗೆ ಹೋಗ್ತೀವಿ ಎಷ್ಟೊತ್ತಿಗೆ ಬರ್ತೀವಿ ಅಂತ. ಇನ್ನು ನಮ್ಮ ಹತ್ರ ಹೆಂಗೆ ಹೇಳಿ ಹೋತಾರ? ಹಾಗಾಗಿ ನಾ ಅವನ ಹತ್ರ ಕೇಳೋಕ್ಕೆ ಹೋಗ್ಲ. ಬರೋದು ಒಂಚೂರು ತಡನೇ ಆಗ್ತದೇನ. ಎಂತ ಇತ್ತು ಮರೆ ಅಷ್ಟು ಹೇಳಂಥದ್ದು. ಈಗ ನನ್ನ ಹತ್ರನೇ ಹೇಳು, ತೊಂದ್ರಿಲ್ಲ. ನಾನೀಗ ಬೇರೆ ಈಗ ಕೆಲವೊಂದೆಲ್ಲ ಆರ್ಡ್ರ್ ಮನೆಗೆ ಬಂದು ಹೇಳ್ತಾರಲ್ಲ, ನಾನು ನೆನ್ಪಿಟ್ಕೊಂಡು ನಾನೇ ಹೇಳೋದು ಅವನಿಗೆ. ನಾನು ಒಂದೊಂದು ಸತಿ ಬರೆದು ಇಟ್ಕೋತೀನಿ. ಎಂತ ಭಾರಿ ಆರ್ಡ್ರ್ ಏನಾರು ಬಂದವ? ಆರ್ಡ್ರು ಬರಲ್ಲ. ಇದು ಅಂಗಡಿ ಭೀಮಣ್ಣ ಅದಾರಲ್ಲ, ಭೀಮಣ್ಣ ಸೀರಿಯಸ್ ಅಂತೆ. ಇಂದು ನಾಳೆ ಅಂತ ಹೇಳಿ ಮಾತಾಡ್ತಾರೆ ಎಲ್ಲರೂ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಸುಮಾರು ಇದಕ್ಕೆ ಹೇಳ್ತಾರೆ. ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಅಂಥೇಳಿ. ಮಕ್ಕಳೆಲ್ಲ ದೂರದಲ್ಲಿರೋದಲ್ಲ, ಬರೋ ಸುಮಾರು ಹೊತ್ತಾಗ್ತದೆ. ಹಾಗಾಗಿ ಹೇಳ್ತಾರೆ ಎಲ್ಲ ಅದೇ ಮಾತಾಡ್ತಿದ್ರು. ಹಂಗೆ ಹೆಚ್ಚು ಕಮ್ಮಿ ಆದರೂ ಏನೋ ಒಂದು ದಿನಿಟ್ಟಿಡಿ ಇರ್ಬೇಕಾಗ್ತದೆ ಏನೋ, ಮಕ್ಕಳು ಬರ್ಬೇಕಲ್ಲ ಅಂತ. ಹಾಗಾಗಿ ಅಷ್ಟೊತ್ತಿಗೆ ಬೇಕಲ್ಲ, ತಟ್ಟೆ ಬೇಕಲ್ಲ, ಊಟಕ್ಕೆ ತಿಂಡಿಗೆ ಎಲ್ಲ ಆರ್ಡ್ರ್ ಕೊಡ್ತಾರೆ. ಅದೊಂದು ಈಗ ಬೇಕಾದವನ್ನೆಲ್ಲ ಒಂಚೂರು ತೋರಿಸಿ ಇಟ್ಕೋಬೇಕು. ಎಲ್ಲ ಖಾಲಿ ಆತ ಬಂದಂಗೆ ಆಗ್ಯಾವೆ. ಈ ಕಡಿಗೆ ಹೇಳಿದ ಕೂಡಲೇ ಬೈತಾನೆ ಚೋಟು. ಫಸ್ಟ್ ಒಂದು ಸ್ವಲ್ಪ ಹೇಳೋಕ್ಕಾಗಲ್ಲ ನಿಮಗೆ, ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತೀರಿ ಹೆಂಗೆ ಇದು ಮಾಡೋಕ್ಕಾಗ್ತದೆ ಅಂತ. ಅದಕ್ಕೆ ನಾ ಹಂಗೇನೋ ಸ್ವಲ್ಪ ಅದೇ ಫಸ್ಟ್ ಅವನಿಗೆ ಹೇಳೋಣ ಅಂತ ಬಂದೆ. ನೋಡಿದ್ರೆ ಅವನೇ ಇಲ್ಲ. ಅಯ್ಯೋ ನೀನು ಹಟ್ಟಾಡಿಯ. ಅಲ್ಲ, ಆ ಮನಸ್ಸಿಗೆ ಸೀರಿಯಸ್ ಆಗಿದ್ದಷ್ಟೇ.
ಕೊಂದೇ ಹಾಕ್ತಾನಲ್ಲ ಇವನ್ನೇ ಬಿಟ್ಟರೆ. ಇಷ್ಟೇ ನಾನು ಹೇಳ್ತೀನಿ ಬಿಡು, ಚೋಟ ಹತ್ರ ಹೇಳ್ತೀನಿ. ಅಲ್ಲ ಪ್ರಭಾಕರ, ನೀ ಇಲ್ಲಿ ಮಾತಾಡ್ದಲ್ಲ ಅವರಿಗೆ ಸೀರಿಯಸ್ ಆಗಿದ್ದು ಸುದ್ದಿ ಇಲ್ಲಿ ಹೇಳಿದ್ಕಾತು. ಬೇರೆ ಹೊರಗಡೆ ಎಲ್ಲಾರು ನಿಂತ್ಕೊಂಡು ಹೀಗೆ ಮಾತಾಡಬೇಡ. ಯಾರು ಅವ್ರ ಹತ್ರದೊಂದು ಬಂದು ಇದ್ರೆ ನಿಂಗೆ ತಪ್ಪರಕ್ಕಿ ಕೊಡಲ್ಲ. ನಾನು ಸೀರಿಯಸ್ ಆಗಿದ್ದಷ್ಟೇ ನೀನು ಅವ್ರನ್ನ ಕೊಂದಾಕಾಗೋಗಿದೆ. ಊಟ ಹಂಚಕ್ಕೆ ತಟ್ಟೆ ರೆಡಿ ಮಾಡೋಕ್ಕೆ ಬಂದೀನಿ ಅಂತೀಯ. ಏನು ಮಕ್ಕಳು ನಿಮಗೆಲ್ಲ ಯಾವಾಗ ತಿಳುವಳಿಕೆ ಬರ್ತದ ನಂಗಂತೂ ಗೊತ್ತಾಗಲ್ಲ ಮರೆ. ಅಲ್ಲ ಮೀನಾಕ್ಷಕ್ಕ, ನಿಮ್ಮದು ಒಳ್ಳೆ ಕತೆ ಆತ. ಅವ್ರನ್ನೇನು ಹೋಗೋರ್ನೇನು ಹಿಡ್ಕೊಳಕ್ಕಾಗ್ತದ? ಅಲ್ಲ ಈಗ ಇರೋದೇ ಆದರೆ ನಾನು ಹಿಂಗೆ ಹೇಳ್ದ ಕೂಡಲೇ ಅವ್ರೇನು ಇದಾಗಲ್ಲ. ವಯಸ್ಸಾಗಿದೆ, ಎಲ್ಲರೂ ಹೇಳ್ತಾರೆ. ಈಗ ದಿನ ನೋಡ್ತಾ ಇದ್ದಾರೆ ಗೊತ್ತನ. ನಾನೇ ಸುಮಾರು ನಮ್ಮ ಅಂಗಡಿ ಬಾಗಿಲು ನಿಂತ್ಕೊಂಡು ಮಾತಾಡ್ತಾರಲ್ಲ, ಯಾರು ಫೋನ್ ಬಂದರೂ ಹೌದನೋ ಅಂತ ಹಿಂಗೆ ಕೇಳೋದು. ನಮ್ಗೆ ಹೇಳೋಕ್ಕೆ ಗುಂಡಪ್ಪಣ್ಣವ್ರು ಮತ್ತೆಂತ ಮಾಡ್ತಿದ್ದಾರೆ ಅಂತ ಮಾಡಿರಿ. ಭಾಳ ಎಲ್ಲ ಇದು ಮಾಡ್ಕೊಂಡಾರ. ಅವರು ಬಿಡದೇ ಮಾಡ್ತಾ ಇದಾರಪ್ಪ. ಈಗ ಇಬ್ಬರು ಕೆಲಸದವ್ರನ್ನೂ ಬರೋಕ್ಕೆ ಹೇಳ್ಯಾರಂತೆ. ಬಹುಶಃ ನಮ್ಮಲ್ಲಿಗೆ ಬರೋ ಅಲ್ಲಿಗೆ ಹೋಗ್ಯವೋ ಏನೋ ಒಂದು ಕತೆ ಆಗಿದೆ. ಬಲ್ಲಿ ಅಂತ ಅಷ್ಟಲ್ಲದೆ ಹೇಳಿದ್ದೆ, ಬರಲ್ಲ. ಈಗ ಅವರೆಲ್ಲ ಈಗ ಚೋಟು ನಿಂತು ಹೇಳಿದ್ರೆ ಬರೋದು. ನಾನು ಹೇಳಿದ್ರು ಒಂಥರ ನನ್ನ ಮಾತು ಕೇಳಲ್ಲ ಅವರು. ಇದು ಮೀನಾಕ್ಷಕ್ಕ, ಮತ್ತು ನೀವು ನನ್ನ ತಪ್ಪು ತಿಳ್ಕೊಬೇಡಿ. ಚೋಟು ಈಗ ಇದನ್ನು ಹೇಳೋದೋ ಬಿಡೋದೋ ಗೊತ್ತಾಗಲ್ಲ ಮಾರ್ರ ನನಗೀಗ. ಹೇಳಕ್ಕೆ ಅಂತ ಶುರು ಮಾಡಿ ಮತ್ತೆ ಹೇಳದ ಬಿಡದ ನಂಗೆ ಗೊತ್ತಾಗಲ್ಲ ಅಂತ ಅರ್ಧಕ್ಕೆ ಎಂತಕ್ಕೆ ನಿಲ್ಲಿಸ್ತಿ ಮರಯ್ಯ? ಎಂತ ಹೇಳು ಚೋಟು, ಎಂತ ಚೋಟು ಈಗೀಗ ಭಾಳ ಒಂಥರ ಮಂಕಾದಂಗೆ ಆಗೇನೆ. ಈಗ ಮೊನ್ನೆ ನರಸಿಂಹಗೌಡರು ಹೋದ್ಮೇಲೆ ಅಂಕನ ಭಾಳ ಜಳ್ಳು ಅಂದ್ರೆ ಭಾಳ ಜಳ್ಳು. ನನಗೆ ಗುಮಾನಿ ದುಡ್ಡು ಎಲ್ಲರೂ ಭಾಳ ಕುಟ್ಟಿಗಿಟ್ಟನೋ ಎಂಥದ್ದು. ಈಗ ಅವ್ರದ್ದೇನು ಬರವಣಿಗೆ ಏನಿರಲ್ಲ, ಎಲ್ಲ ಬಾಯಿ ಲೆಕ್ಕನೇ ನನ್ನ ಅಂದಾಜ. ಪೂರ್ತಿ ಹೋತಲ್ಲ ಅಂತ ತಲೆಗೆ ತಗೊಂಡನೋ ಎಂತ ಅಂತ ಗೊತ್ತಿಲ್ಲ. ಭಾಳ ಒಂಥರ ಬೇಜಾರಲ್ಲಿರ್ತಾನೆ. ನಾ ಎಂತ ಮಾತಾಡೋಕ್ಕೆ ಹೋದರೂ ಬೈಯಕ್ಕೆ ಬರ್ತಾನೆ. ಸಣ್ಣ ಸಣ್ಣ ಮಾತಾಡೋ ಮರಯ್ಯ. ಒಳಗೆ ಗೌಡ್ರು ಕೇಳಿಸ್ಕೊಂಡು ಮತ್ತು ಅದಕ್ಕೆ ಒಂದು ದೊಡ್ಡ ಇದು ಮಾಡ್ತಾರೆ. ಹಾಗೆಲ್ಲ ಏನಿಲ್ಲ. ಅವನಿಗೆ ಅಷ್ಟೆಲ್ಲ ತಿಳುವಳಿಕೆ ಅದೇ. ಯಾರಿಗೆ ದುಡ್ಡು ಕೊಡ್ಬೇಕು ಬಿಡ್ಬೇಕು ಗೊತ್ತಾಗ್ತದ ಅವನಿಗೆ. ನೀ ಸುಮ್ಮನೆ ಇಲ್ಲದೇ ಇದ್ದಿದ್ದೆಲ್ಲ ಯೋಚನೆ ಮಾಡಬೇಡ. ನಾ ಹೇಳಿದ್ರೆ ನೀವು ನಂಬಲ್ಲ ಅಂತೀರಿ. ಎಂತ ಮಾಡೋದು? ನೀವು ತಿಳ್ಕೊಂಡಂಗಿಲ್ಲ. ಹೊರಗಡೆ ಎಲ್ಲ ಭಾಳ ದಳದುಳಿ ಮಾಡ್ತಾನೆ, ನಿಮಗೆ ಗೊತ್ತಾಗಲ್ಲ. ಈಗ ನನ್ನ ಹತ್ರ ಮಾತ್ರ ಕರೆಕ್ಟಾಗಿ ಲೆಕ್ಕ ಕೇಳ್ತಾನೆ, ಹಾಗೆ ಹಿಂಗೆ ಅಂತ. ನಾನು ₹1 ಅತ್ತಿತ್ತು ಮಾಡಿದೆ ಲೆಕ್ಕ ಕೊಡ್ತೀನಿ ಅವನಿಗೆ, ಗೊತ್ತಾ? ಅಲ್ಲ ಕೊಡ್ಬೇಕ ಮತ್ತೆ, ಇದು ಒಳ್ಳೆ ಕತೆ ಆಯ್ತಲ್ಲ. ಎಲ್ಲ ವ್ಯವಹಾರ ಅವನೇ ನೋಡ್ಕೊಳ್ಳೋದಂದ್ಮೇಲೆ ಲೆಕ್ಕ ಕೊಡಲೇಬೇಕಲ್ಲ. ನಿನ್ನ ಹತ್ರ ಲೆಕ್ಕ 1 ಪೈಸೆ ಬಿಡದೆ ಕೇಳ್ತಾನೆ ಅಂದ ಕೂಡಲೇ ಅವ ಬೇರೆಯವ್ರಿಗೆ ಯಾರಿಗೋ ಕೊಡ್ತಾನೆ ಅಂತ ಲೆಕ್ಕನ. ಹಿಂಗೆಲ್ಲ ಮಾತಾಡಬೇಡ, ಹೇಳ್ಬೇಡ ನೀನು ಈ ಥರ. ಎಲ್ಲ ಅವರು ಇವರು ಹೇಳೋದಲ್ಲೇ ಸಿದ್ದೆ. ಪ್ರಭಾಕರ ಯಾವ್ದಾದ್ರು ಒಂದು ವಿಷಯ ಸಿಕ್ಕಿದ್ರೆ ಅದಕ್ಕೆ 100 ಮಾಡಿ ಹಬ್ಬಿಸ್ತಾನೆ ಅಂತ. ಈಗ ನಾನೇ ರೂಪ ನೋಡ್ತಿದ್ದೀನಲ್ಲ ಮರಯ್ಯ. ಇಲ್ಲಿ ಹೇಳಿದ್ದೇ ಹೇಳಿದ್ದು. ಇನ್ನೆಲ್ಲರೂ ಹಿಂಗಿದ್ದು ಮಾತಾಡಿದ್ದು ಗೊತ್ತಾದ್ರೆ ಇನ್ನು ಬಲಿ ಬಿಡಿಸ್ಬಿಡ್ತೀನಿ ನೋಡು ಮತ್ತೆ. ಅಲ್ಲ ಮೀನಾಕ್ಷಕ್ಕ, ನೀವು ಎಂತಕ್ಕೆ ಹಿಂಗೆ ಮಾತಾಡ್ತಿದ್ದೀರಿ? ನೀವೇ ಹೇಳಿದ್ದಲ್ಲ, ಹಂಗೇನಾರು ಇದ್ದರೆ ಹೇಳು ನನಗೆ, ಕೂಡಲೇ ವಿಷಯ ಮುಟ್ಟಿಸ್ಬೇಕು ಅಂತ. ಈಗ ನೋಡಿದ್ರೆ ಓ ಶೇಖರಣ್ಣ ಒಳಗದಾರೆ ಅಂತ ಹೇಳಿ ಬಿಟ್ಬಿಟ್ಟು ಕೊಡಲೇನು ಅಲ್ಲ? ಏನು ಗತಿ ಸಾಯೋದಪ್ಪ ಈಗ. ನಾನು ಒಳ್ಳೆ ಅಡ್ಕತ್ರ ಸಿಕ್ಕಾಕಿದ್ನಲ್ಲ, ಒಂದು ಶನಿ ಹಿಡ್ದವ್ ಯಾಕಾರು ಬಂದೇನ ಈಗ. ಈಗ ಬಿಡು ಬೇರೆ ಅಂತಾರೆ ಮಾತಾಡ ಪ್ರಭಾಕರ. ಈಗ ಇಷ್ಟೊಂದು ಹೇಳ್ಬೇಕು ಅಲ್ಲ, ಆರ್ಡ್ರ್ ಜಾಸ್ತಿ ಗೊತ್ತಾದವೆ, ಬಂದು ಒಂಚೂರು ಅವನ ಹತ್ರ ಮಾತಾಡ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ. ಚೋಟು ಮನೆಗೆ ಬಂದಕ್ಕೂ ಹೇಳ್ತೀನಿ.
ಹ್ಞೂ ಹೇಳಿ, ಅಲ್ಲಿ ಹೇಳಲೇಬೇಕು. ಹ್ಞೂ ನಂಗೆ ಗೊತ್ತಾಗಲ್ಲ, ನಾನು ಹೇಳಲೇಬೇಕು. ಹೇಳ್ತೀನಿ, ಒಂದು ಲೋಟ ಕಾಫಿ ಕಾಸ್ಕಿ ಬರ್ತೀನಿ, ಕೂತ್ಕ. ನೀವು ಬರೋಲ್ಲ ಮರ ಯಾವಾಗಲೂ ನಮ್ಮ ಮನೆಗೆ.